ಸಿಎಂ ಸಿದ್ದರಾಮಯ್ಯ ಎಡೆಗಾಲಿನ ಮಂಡಿ ನೋವು ಕಾಣಿಸ್ತಾ ಇದೆ. ಅವರಿಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಸಿದ್ದರಾಮಯ್ಯರನ್ನ ದಾಖಲು ಮಾಡಲಾಗಿದೆ. ಎಡೆಗಾಲಿನ ಮಂಡಿ ನೋವು ಕಾಣಿಸಿಕೊಂಡಿದೆ. ಇದೀಗ ಆಸ್ಪತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಪಾಸಣೆಯನ್ನು ಕೂಡ ನಡೆಸಿದ್ದಾರೆ ವೈದ್ಯರು. ಈ ಹಿಂದೆ ಲೆಗಮೆಂಟ್ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಗಾಗಿದ್ರು ಸಿಎಂ ಸಿದ್ದರಾಮಯ್ಯ. ಅದೇ ಜಾಗದಲ್ಲಿ ಒತ್ತಡ ಬಿದ್ದಿರೋದ್ರಿಂದ ನೋವು ಕಾಣಿಸಿಕೊಂಡಿದೆ. ಉಳಿದಂತೆ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. 2 ದಿನ ಪ್ರಯಾಣ ಮಾಡದೆ ವಿಶ್ರಾಂತಿ ಪಡಿಬೇಕು ಅನ್ನೋದಾಗಿ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಸಿಎಂ ಇಂದಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ರದ್ದಾಗ್ತಾ ಇದೆ. ಎಡಗಾಲಿನ ಮಂಡಿ ನೋವು ಕಾಣಿಸಿಕೊಂಡಿದೆ. ಈ ಹಿಂದೆ ಲೆಗಮೆಂಟ್ ಶಸ್ತ್ರಚಿಕಿತ್ಸೆ ಕೂಡ ಅವರಿಗೆ ಆಗಿರುತ್ತೆ. ಹಾಗಾಗಿ ಅದೇ ಭಾಗಕ್ಕೆ ಮತ್ತೆ ಒತ್ತಡ ಬಿದ್ದಿರೋದ್ರಿಂದ ಹೀಗಾಗಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರು ತಪಾಸಣೆಯನ್ನ ಕೂಡ ನಡೆಸಿದ್ದಾರೆ. ಹಾಗೆ ಉಳಿದಂತೆ ಏನು ಸಮಸ್ಯೆ ಇಲ್ಲ ಅನ್ನೋದಾಗಿ ವೈದ್ಯರು ಹೇಳ್ತಾ ಇದ್ದಾರೆ. 2 ದಿನ ಪ್ರಯಾಣ ಮಾಡಬಾರ್ದು, ವಿಶ್ರಾಂತಿ ಪಡೀರಿ ಅಂತಾನೂ ಹೇಳಿದ್ದಾರಂತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಮೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇದೀಗ ವೈದ್ಯರು ಏನು ಹೇಳಿದ್ದಾರೆ, ಏನು ಸಮಸ್ಯೆ ಇಲ್ವಾ ಮುಂದಿನ ದಿನದಲ್ಲಿ? ಯಾಕಂತ ಹೇಳಿದ್ರೆ ಅವರು ಈ ಹಿಂದೆ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರೋದ್ರಿಂದ ಏನು ಅಪ್ಡೇಟ್ ಸಿಗ್ತಾ ಇದೆ ಪ್ರಮೋದ್? ಚೈತ್ರ, ಮೊದಲನೇದಾಗಿ ಈಗ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅಂತ ಯಾವುದೇ ರೀತಿಯಂತ ತೊಂದರೆ ಅಥವಾ ಸಾಕಷ್ಟು ಗಂಭೀರವಾದಂತ ಆರೋಗ್ಯದ ಸಮಸ್ಯೆಯನ್ನು ಸಿದ್ದರಾಮಯ್ಯನವರಿಗೆ ಆಗಿಲ್ಲ. ಈಗ ನಮ್ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅವರಿಗೆ ಹಿಂದೆನೇ ಒಂದು ಶಸ್ತ್ರಚಿಕಿತ್ಸೆ ಆಗಿತ್ತು. ಪ್ರಮುಖವಾಗಿ ಮಂಡಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿತ್ತು. ಮಂಡಿ ನೋವಿನ ಸಮಸ್ಯೆ ಇತ್ತು ಹಿಂದೆ. ಅದಾದ ಬಳಿಕ ಸಾಕಷ್ಟು ವರ್ಷಗಳೇ ಆಗಿತ್ತು ಆ ಒಂದು ಶಸ್ತ್ರಚಿಕಿತ್ಸೆ ಆಪರೇಷನ್ಸ್ ಆಗಿ. ಈಗ ಹೆಲಿಕಾಪ್ಟರ್ ನಲ್ಲಿ ಟ್ರಾವೆಲ್ಗಳು ಮಾಡ್ಬೇಕಾದ್ರೆ, ಜೊತೆಗೆ ಈಗಾಗಲೇ ಬೇರೆ ಬೇರೆ ಭಾಗದಲ್ಲಿ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ, ಪ್ರಮುಖವಾಗಿ ಹೆಲಿಕಾಪ್ಟರ್ ಹತ್ತುವಂತಹ ಸಂದರ್ಭದಲ್ಲಿ ಅವರಿಗೆ ಎಡಭಾಗದ ಕಾಲಿನಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಂಡಿದೆ. ಅಂದ್ರೆ ಬಹುಶಃ ಹತ್ತುವಂತಹ ಸಂದರ್ಭದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ, ಕಾಲನ್ನ ಜಾಸ್ತಿ ಪ್ರೆಸ್ ಮಾಡ್ಬೇಕಾಗತ್ತೆ, ಅಥವಾ ಈ ವಯೋಸಹಜ ಕಾರಣದಿಂದ ಮೆಟ್ಟಿಲುಗಳನ್ನ ಹತ್ತೋದಾಗ್ಲಿ ಅಥವಾ ಸ್ಟೆಪ್ಸ್, ಎಸ್ಪೆಷಲಿ ಹೆಲಿಕಾಪ್ಟರ್ಗಳ ಸ್ಟೆಪ್ಸ್ ಇಂದ ತುಂಬಾ ಅಂತರ ಜಾಸ್ತಿ ಇರುತ್ತೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಕಾಣಿಸ್ಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನೋವು ಜಾಸ್ತಿ ಆಗಿದ್ದಂತ ಹಿನ್ನೆಲೆಯಲ್ಲಿ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಯಾಕೆಂದ್ರೆ ಲಿಗಮೆಂಟ್ ಮತ್ತೆ ಟೇರ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಶಸ್ತ್ರಚಿಕಿತ್ಸೆ ಆಗಿ ಸಾಕಷ್ಟು ವರ್ಷಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ನೋವು ಮತ್ತೆ ಉಲ್ಬಣಗೊಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಆಸ್ಪತ್ರೆಯಲ್ಲಿ ಡಾಕ್ಟರ್ ಸತ್ಯನಾರಾಯಣ ಅವರ ವೈದ್ಯಕೀಯ ತಪಾಸಣೆ ಹಿರಿಯ ವೈದ್ಯರು ಕೂಡ ಇದ್ದಾರೆ. ಅವರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ 2 ದಿನಗಳ ಕಾಲ ವಿಶ್ರಾಂತಿಯನ್ನು ಹೇಳಿದ್ದಾರೆ. ಅಂದ್ರೆ ಸಾಕಷ್ಟು ಮೂವ್ಮೆಂಟ್ ಮಾಡಿದ್ರೆ ಮತ್ತೆ ಅದರ ಮೇಲೆ ಒತ್ತಡ ಬೀಳುವಂತಹ ಸಾಧ್ಯತೆ ಇರುತ್ತೆ, ಮತ್ತಷ್ಟು ಸಮಸ್ಯೆ ಆಗುವಂತಹ ಸಾಧ್ಯತೆ. ಹೀಗಾಗಿ ಮುಂದೆ ಯಾವುದೇ ರೀತಿಯಂತ ತೊಂದರೆ ಆಗಬಾರ್ದು ಅನ್ನುವಂತ ಏಕೈಕ ಕಾರಣಕ್ಕೋಸ್ಕರ 2 ದಿನಗಳ ವಿಶ್ರಾಂತಿಯನ್ನ ಹೇಳಲಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ ಅನ್ನುವಂತ ಮಾಹಿತಿ ಆಸ್ಪತ್ರೆಯ ಮೂಲಗಳಿಂದ ಸಿಗ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಮಂಡಿ ನೋವು ಅಂತ ಹೇಳಿದಾಗ ನಡೆದಾಡೋದು ಅಥವಾ ಸ್ಟೆಪ್ಸ್ಗಳನ್ನ ಹತ್ತೋದು ಇಳಿಯೋದು ಇದ್ಯಾವುದೂ ಕೂಡ ಮಾಡಬಾರ್ದು ಅನ್ನೋದಾಗಿ ವೈದ್ಯರು ಹೇಳ್ತಾರೆ. ಇನ್ನು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮೊದಲೇ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ಇನ್ನಷ್ಟು ಹೆಚ್ಚಿನ ರೆಸ್ಟ್ ಬೇಕು ಅನ್ನೋದು ಕೂಡ ಇದೀಗ ವೈದ್ಯರು ಹೇಳ್ತಾ ಇರುವಂತ ಮಾತು.